ಅಭಿ ಅವಾಗ್ಲಿಂದ ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಲ್ಲ, ಏನಾಯ್ತು? ಏನು ಹಿಂಗೆ ತಮಿಳು ಎಲ್ಲ ಈ ತರ ಈ ರೇಂಜ್ ಓಡಿಸ್ಕೊಂಡು ಆಗ್ತೈತೆ. ನಮ್ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇಲ್ವಾ? ಏನು ಕಂಟೆಂಟ್ ಇಲ್ವಾ? ನಾವು ಬೆಳಿಗ್ಗೆಯಿಂದ ಬುಕ್ ಮೈ ಶೋ ಓಪನ್ ಮಾಡಿ ಮಾಡಿ ನೋಡಿ 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 ಎಲ್ಲೂ ಟಿಕೆಟ್ ಇಲ್ಲ. ಯಾವ ಸಿನಿಮಾ ಅದು? ಗೊತ್ತಿಲ್ವ ನಿಮಗೆ? ಅಂತರ ಟೀಮ್ದು. ಬಾ ಥಿಯೇಟರ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ. ಯಾವ್ದೋ ಇದೆ ಹೆಸರು ಕೇಳಿಲ್ಲ, ಸೂ ಫ್ರಮ್ ಸೂ ಅಂತ ಇದೆ. ನೋಡೋ ಕಂಟೆಂಟೇ ಇಲ್ಲ ಅಂದಲ್ಲ, ಇಲ್ಲಿ ಟಿಕೆಟ್ ನೋಡಿದ್ರೆ ಟಿಕೆಟೇ ಇಲ್ಲ. ಹೊಸ ಟೀಮು ಹಿಂಗ್ ಮಾಡಿದ್ವಿ ಸರ್. It's really done amazing. Okay. You got to see this movie. ತುಳುಗಾರರು ಮಾತಾಡಲ್ಲ ಜನ ತೂಡು. ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೊಂದ್ಸತಿ ನೋಡ್ಬೇಕು. ಫುಲ್ ಕಾಮಿಡಿ. ತುಂಬಾ ಚೆನ್ನಾಗಿತ್ತು. ಮೇಡಮ್ ಸಿನಿಮಾ ಹೆಂಗಿತ್ತು? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು ಸಿನಿಮಾ. ಒಂದ್ ದೇಶ ತೋರಿದ್ರೇ ಇತ್ತಲ್ಲ. ಫುಲ್ ಯಾರು ಫಿಲಮ್ ಅಂದ್ರೆ ಹಾರರ್ ಅಂತೇನಿಲ್ಲ, ಮಕ್ಕಳೆಲ್ಲ ನೋಡ್ಬೋದು. ಒಳ್ಳೆ ಕಾಮಿಡಿ. ಅವಾಗ ಹೇಳ್ತಿದ್ದಲ್ಲ ಅಂತ ಹೇಳ್ತಿದ್ದಲ್ಲ, ಒಂದು ಪ್ರಚಾರ ಇದ್ದೀರಾ ಈ ತರ ಸಿನಿಮಾ ಇಷ್ಟೊಂದು ಹೆಸರಾದ ಕಾರಣ ಏನಪ್ಪ? ಖಂಡಿತ ನೋಡೇ ನೋಡ್ತಾರೆ ಅಂತ ಇವಾಗ ಗೊತ್ತಾಯ್ತು. ಮುಂಚೆ ಎಲ್ಲ ಬಂದು ಬೇಡ್ಕೊತಾ ಕನ್ನಡ ಸಿನಿಮಾ ನೋಡಿ ಅಂತ. ಈಗ ಎಷ್ಟೋ ಜನ ಬಂದು ಇಲ್ಲಿ ಕೇಳ್ತಾರೆ ಕನ್ನಡ ಸಿನಿಮಾಗೋಸ್ಕರ ಟಿಕೆಟ್ ಕೊಡಿಸಿ ಅಂತ. ಕೇಳ್ತಾರೆ ಬ್ಯಾಂಕ್ ಅಲ್ಲಿ 200 ರೂಪಾಯಿ ಮಾಡ್ತಾರೆ ಟಿಕೆಟ್ ಆಲ್ರೆಡಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂದ್ರೆ ಖಂಡಿತ ಜನ ಬಂದೇ ಬರ್ತಾರೆ ಅನ್ನೋಕೆ ಇದೇ ಸಾಕ್ಷಿ. ನಿಜ ಹೇಳ್ಬೇಕು, ಇದೇ ಸಾಕ್ಷಿ. ಒಳ್ಳೆ ಕನ್ನಡ ಸಿನಿಮಾ ಮಾಡಿ ಬೆಳೆದವರು ತುಂಬಾ ಜನ ಇದ್ದಾರೆ. ನನಗೆ ಇವಾಗ ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಯಾವ ಸಿನಿಮಾನು ಏನು ಜನ ಬರ್ತಾರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಫ್ರೀ ಇದೆ ಹೇಳ್ಕೊಂಡಿದ್ರು. ಒಂದು ಒಳ್ಳೆ ಕಂಟೆಂಟ್ ಕೊಟ್ಟು ಸಿನಿಮಾ ಬಂದು ನೋಡ್ತಾರೆ ಅಂತ ಈ ಫಿಲಮ್ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು.